ತುಂಬಾ ಅನುಭವಿಸ್ತೀಯ ನೀನು. ಪ್ರೀತಿನ ಆಯ್ಕೆ ಮಾಡ್ಕೊಂಡೆ ಅಲ್ವಾ? ಪ್ರೀತಿ ಕೊಡೋ ನೋವೇನು ಅಂತ ನೀನು ಗೊತ್ತಾಗುತ್ತೆ. ಅಳ್ಬೇಡ ಕಮಲಿ. ರಿಷಿನೇ ನಿನ್ನ ತಾತನ ಕೊಂದಿದ್ದು ಅಂತ ನಿಮ್ಮ ಅಜ್ಜಿ ಅಂದ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮ ಮೇಲೆ ಕೋಪ. ಅದಕ್ಕೆ ಇಷ್ಟು ದಿವಸ ನಿನ್ನ ಹೆಸರಲ್ಲಿದ್ದ ಆಸ್ತಿನೆಲ್ಲ ಈಗ ಬದಲಾಯಿಸಿ ಅನಿಕನ ಹೆಸರಿಗೆ ಮಾರಿದ್ದಾರೆ. ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ. ಅವ್ರೇನು ಕೊಟ್ಟರು ಕೊಡಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಂದು ರಮೇಶ್ದು ಇರೋ ಆಸ್ತಿ ಎಲ್ಲ ನಿಮ್ಮದೇ ಅಲ್ವಾ? ಅದು ಒಂದು ನಮಗಿದ್ರೆ ಸಾಕಲ್ವಾ? ಅವ್ರು ಕೊಟ್ಟ ಭಿಕ್ಷೆಯಲ್ಲಿ ಜೀವನ ಮಾಡೋಂಥ ಸ್ಥಿತಿ ನಮಗೇನಿಲ್ಲ ಅಲ್ವಾ? ಹೇಗಿದ್ರು 15 ದಿನ ಟೈಮ್ ಕೊಟ್ಟಿದ್ದಾರಲ್ಲ, ಅಷ್ಟರಲ್ಲಿ ಅವ್ರು ನಮ್ಮಿಂದ ಕಸ್ಕೊಂಡಿರೋ ಆಸ್ತಿ ಎಲ್ಲ ನಮಗೆ ವಾಪಸ್ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ನಾವು ಆರಾಮಾಗಿರ್ಬೋದು. ಅತ್ತಮ್ಮ, ಆಸ್ತಿನ ನನ್ನ ಹೆಸ್ರಿಗೆ ಬರ್ದಿಲ್ಲ ಅನ್ನೋ ಕಾರಣಕ್ಕೆ ನಾನು ಅಳ್ತೀವಿ ಅಂತ ನಿಮ್ಗೆ ಅನಿಸ್ತೈತಾ? ನನಗೆ ಈ ಆಸ್ತಿ ಎಲ್ಲ ಮುಖ್ಯ ಅಲ್ಲ ಅತ್ತೆಮ್ಮ. ಇವತ್ತು ನನ್ನ ಅಜ್ಜಿ ತವ ಆಶೀರ್ವಾದ ತಗೊಳಕ್ ಹೋದಾಗ ಅವ್ರ ನನ್ನ ಮುಖನೂ ನೋಡ್ಲಿಲ್ಲ. ಕಡೆ ಪಕ್ಷ ಒಂದ್ ಜೀವ ಇರೋ ವಸ್ತು ಅಂತ ನೋಡ್ಲಿಲ್ಲ ಅತ್ತೆಮ್ಮ. ನನಗೆ ಆಶೀರ್ವಾದನೂ ಮಾಡ್ಲಿಲ್ಲ ಅತ್ತೆಮ್ಮ. ಅಜ್ಜಿಗೆ ಯಾಕೆ ನನ್ನ ಮ್ಯಾಕ್ ಆಟೋ ಒಂದು ಕೋಪ? ನನ್ನ ಮ್ಯಾಕ್ ಅವ್ರಿಗಿದ್ದಿದ್ ಪ್ರೀತಿ ಅಲ್ಲ, ಮಂಜಿ ನಂಗೆ ಕರ್ಗೋಯ್ತಾ ಅತ್ತೆಮ್ಮ. ಅಂತ ತೆಪ್ ನಾನು ಏನ್ ಮಾಡೀವ್ನಿ? ನೊಂದ್ಕೋಬೇಡ ಕಮಲಿ. ನಿನ್ನಂಥ ಮೊಮ್ಮಗಳ ಜೊತೆ ಪ್ರೀತಿಯಿಂದ ಇರೋ ಅದೃಷ್ಟನ ನಿಮ್ಮ ಅಜ್ಜಿ ಕೇಳ್ಕೊಂಡು ಬಂದಿಲ್ಲ. ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ನೋಡು, ಮೊದಲು ನೀನು ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊ. ಆಮೇಲೆ ನಿನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಡೆದಿರೋದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ಕೂರ್ಬಾರ್ದು. ಖುಷಿಯಾಗಿರ್ಬೇಕು. ಇನ್ಮೇಲೆ ಈ ಮನೇಲಿ ನೀನು ಒಬ್ಬಳೇ ಇರ್ತೀಯ. ಈ ಥರ ಎಲ್ಲ ಯೋಚನೆ ಮಾಡಬಾರ್ದು. ಅತ್ತೆಮ್ಮ, ನಾನು ಒಬ್ಳೇ ಇರ್ತೀನ? ನೀನೊಬ್ಳೇ ಅಂದರೆ ನೀನು ರಿಷಿ ಮಾತ್ರ. ಏನು ಹೇಳ್ತಿದ್ದೀರಾ ಅತ್ತೆಮ್ಮ? ಹೌದು ಕಮಲಿ, ಸ್ವಲ್ಪ ದಿನಗಳ ಮಟ್ಟಿಗೆ ರೋಹಿತ್ ಮನೆಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಪಾಪ ರಮೇಶ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನೇ ಅವ್ರನ್ನ ಬರಬೇಡಿ ಅಂತ ತಡೆದ್ಬಿಟ್ಟೆ. ಈಗೆಲ್ಲ ಸಾಲ್ವ್ ಆಗಿದೆ ಅಲ್ವಾ? ಸೊ ಸ್ವಲ್ಪ ದಿನ ರೋಹಿತ್ ಮನೇಲಿ ಇದ್ದು ಬರೋಣ ಅಂತ. ನೀನು ರಿಷಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನಗಳೇ ಆಗೋಗಿದೆ. ನೀವಿಬ್ಬರು ಆರಾಮಾಗಿರಿ. ಅತ್ತೆಮ್ಮ, ನೀವಿದ್ರೆ ನಮಗೆ ತೊಂದರೆ ಅಂತ ಯಾರು ಹೇಳಿದ್ರು? ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಹಾಗಲ್ಲ ಕಮಲಿ, ಹೇಳಿದ್ನಲ್ಲ ರಮೇಶ್ ಅಲ್ಲಿದ್ದಾರೆ, ಅವ್ರಿಗೋಸ್ಕರ ಹೋಗ್ತಾ ಇದ್ದೀನಿ ಅಂತ. ಒಂದು 4 ದಿವಸ ಅಷ್ಟೇ, ಬಂದ್ಬಿಡ್ತೀನಿ ನಾನು. ನೋಡು, ನೀನು ರಿಷಿ ಇಬ್ಬರು ನಡೆದಿದ್ದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕು. ಓಕೆನಾ? ದ್ಯಾಟ್ಸ್ ಲೈಕ್ ಅ ಗುಡ್ ಗರ್ಲ್. ವಾವ್, ಇಡೀ ಆಸ್ತಿ ಈಗ ನನ್ನ ಹೆಸರಲ್ಲಿದೆ.
ಫ್ಯಾಮಿಲಿಯ ಯಜಮಾನಿ ನಾನು. ಓ ಮೈ ಗಾಡ್ ಮಾಮ್, ನೀವು ಕಮಲಿ ಮುಖ ನೋಡಿದ್ರಾ? ಆ ಮುಖದಲ್ಲಿದ್ದಿದ್ದ ನೋವು, ದಟ್ಸ್ ಮೈ ವಿಕ್ಟ್ರಿ ಮಾಮ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಬೇಬಿ, ನೀನು ಹ್ಯಾಪಿ ಅಂದಮೇಲೆ ನಾನು ಹ್ಯಾಪಿ. ಬಟ್ ಮಾಮ್, ಆ ವಿಲ್ಲಲ್ಲಿರೋದು ನನಗಿಷ್ಟ ಆಗದೆ ಇರೋದು ಒಂದೇ. ಏನು ಗೊತ್ತಾ? ಆ ಕಮಲಿಗೆ ಅದು ಯಾವುದೋ ಕಾಲೇಜ್ ಕೊಟ್ರಲ್ಲ, ಅದನ್ನ ಯಾಕೆ ಕೊಟ್ರಿ ಮಾಮ್? ಕೊಡಬೇಕು ಬೇಬಿ. ಕೊಡಲಿಲ್ಲ ಅಂದರೆ ಜನರ ದೃಷ್ಟಿಲಿ ನಾವು ಕೆಟ್ಟೋರಾಗ್ಬಿಡ್ತೀವಿ. ನಾಳೆ ದಿನ ಜನರು ನಮ್ಮ ಬಗ್ಗೆ ಆಡ್ಕೋಬಾರ್ದಲ್ವಾ? ಹೇಗಿದ್ರು ಅದು ಯೂಸ್ಲೆಸ್ ಕಾಲೇಜ್. ಕಮಲಿ ಅದನ್ನ ಇಟ್ಕೊಂಡು ಏನು ಉದ್ಧಾರ ಮಾಡ್ತಾಳೆ? ಹಾಂ ಬೇಬಿ, ನಿನಗೆ ಸಿಕ್ಕಿರೋ ಎಲ್ಲ ಆಸ್ತಿಗೂ ಅದೊಂದು ದೃಷ್ಟಿ ಬೊಟ್ಟು ಅನ್ಕೋ. ಓಕೆ ಮಾಮ್, ಬಟ್ ಆ ಆಸ್ತಿನ ವಾಪಸ್ ಕೊಡೋಕ್ಕೆ ಯಾಕೆ 15 days ಟೈಮ್ ಅಂತ ಮೆನ್ಷನ್ ಮಾಡಿದ್ದು ಮಾಮ್? ಮಾಮ್, ಈ ನಗುನ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ತೀರಾ? ನೀವು ಈ ಥರ ಸ್ಮೈಲ್ ಮಾಡಿದ್ರೆ ನಂಗೇನು ಅರ್ಥ ಆಗಲ್ಲ. ಹಲೋ ಹಲೋ, ಊರ್ಮಿಳಾ. ಹೇಳಿ ಚಿಕ್ಕಮ್ಮ. ಆಸ್ತಿನೆಲ್ಲ ಅತ್ತೆ ನಿಮಗೆ ವಾಪಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಯಿತು ಅಂತ ರಿಲ್ಯಾಕ್ಸ್ ಆಗಬೇಡ. ಕಮಲಿ, ಅತ್ತೆ ವಿಲ್ನ ಓದಬೇಕಾದ್ರೆ ಆಸ್ತಿ ಎಲ್ಲ ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗೋದಕ್ಕೆ 15 ದಿನ ಆಗುತ್ತೆ ಅಂತ ಹೇಳಿದ್ರು. ತಿಳಿಸ್ಕೊಂಡತ್ತೆ? ಆ 15 ದಿನ ಟೈಮ್ ಯಾಕೆ ಗೊತ್ತಾ? ಯಾಕೆ? ನೀನು ಋಷಿನ ಬಿಡೋದಕ್ಕೆ. ಇನ್ನೂ 15 ದಿನ ಟೈಮ್ ಇದೆ. ಯೋಚನೆ ಮಾಡಿ. ಯೋಚನೆ ಮಾಡು ಕಮಲಿ. ಈ ಇಳಿ ವಯಸ್ಸಲ್ಲಿ ನಿನ್ನ ಅತ್ತೆ ಮಾವ ಬೀದಿಗೆ ಬಿದ್ದು ಕಷ್ಟಪಡ್ಬೇಕಾ ಅಥವಾ ಆರಾಮಾಗಿ ಮನೇಲಿರ್ಬೇಕಾ? ಅವ್ರಿಗೆ ಏನ್ ಬೇಕಾದ್ರೂ ಆಗ್ಲಿ, ನನ್ನ ಋಷಿನೇ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಕೊ. ಆದ್ರೆ ಆಸ್ತಿ ಮಾತ್ರ ನಿಮ್ಮ ಅತ್ತೆ ಹೆಸರಿಗೆ ಟ್ರಾನ್ಸ್ಫರ್ ಆಗೋಲ್ಲ. ಮನ್ಸನ್ನ ಗಟ್ಟಿ ಮಾಡ್ಕೊ. ಪ್ರೀತಿ ಹುಟ್ಟೋಕ್ಕೆ ಒಂದು ಕ್ಷಣ ಸಾಕು, ಆದ್ರೆ ಅದನ್ನ ಮುರಿಯೋದಕ್ಕೆ ತುಂಬಾ ದಿನ ಬೇಕಾಗುತ್ತೆ. ನೀನು ತುಂಬಾ ಬುದ್ಧಿವಂತೆ. 15 ದಿನ ಸಾಕು ಅನ್ಕೋತೀನಿ. ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಮಾಮ್, ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ರ. ವಾವ್ ಮಾಮ್, ನೀನು ಕಮಲಿಗೆ ಋಷಿನ ಬಿಟ್ಬಿಡು ಅಂತ ಹೇಳ್ಬಿಟ್ರ. ಗಾಡ್ ಥ್ಯಾಂಕ್ಸ್ ಮಾಮ್, ನನ್ನ ಪರವಾಗಿ ನಿಂತಿದ್ದಕ್ಕೆ. ಗಾಡ್, ಇಷ್ಟು ದಿನ ನನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಫೀಲ್ ಆಗ್ತಿದ್ದೆ. ಬಟ್ ಈಗ ಆ ಯೋಚನೆನೇ ಇಲ್ಲ ಮಾಮ್, ಯಾಕಂದ್ರೆ my mom is with me. ಮಾಮ್, ನನಗೆ ಋಷಿ ಸಿಗ್ತಾನಲ್ವಾ? ಬೇಬಿ, ಈ ಊರ್ಮಿಳಾನೇ ಫೀಲ್ಡ್ಗೆ ಇಳಿದು ನಿನ್ನನ್ನು ಗೆಲ್ಸೋಕ್ಕೆ ಆಟ ಆಡ್ತಿದ್ದಾಳೆ. ಈಗಲೂ ಡೌಟಾ? ಓನ್ಲಿ 15 days ಋಷಿ ಕಮಲಿ ದೂರ ಆಗ್ತಾರೆ. ಆಮೇಲೆ ನೀನು ಆರಾಮಾಗಿ ಋಷಿ ಕೈ ಹಿಡಿಬೋದು.
ಊರ್ಮಿಳಾ, ನನಗೆಷ್ಟೇ ಕಷ್ಟ ಆದರೂ ಪ್ರತಿಯೊಂದನ್ನು ನೀನು ಹೇಳಿದಾಗೆ ಮಾಡ್ಕೊಂಡು ಬಂದಿದ್ದೀನಿ. ಅವಳು ಚೆನ್ನಾಗಿ ಓದಬೇಕು, ಅವಳ ಗುರಿನ ಯಾವ ಅಡೆತಡೆ ಇಲ್ಲದೇನೂ ಮುಟ್ಟಬೇಕು ಅಂತ ಪ್ರತಿ ಕ್ಷಣ ಅವಳ ಬೆನ್ನೆಲುಬಾಗಿ ನಾನು ನಿಂತಿದ್ದೆ. ಆದರೆ ನೀನು ಅವಳ ಎಕ್ಸಾಮೇ ಬರಿಬಾರ್ದು ಅಂತ ಹಠ ಹಿಡಿದೆ. ಅವಳ ಅಜ್ಜಿ ಅಂತ ಕಣ್ ತುಕ್ಕೊಂಡು ನನ್ನ ಎದುರುಗಡೆ ಬಂದಾಗ ನನ್ನ ಹೃದಯನ ಕಲ್ಲು ಮಾಡಿಕೊಂಡೆ. ಕಡೆಗೆ ಅವಳ ಹೆಸರಿನಿಂದ ಆಸ್ತಿನೂ ನಿನ್ನ ಆಸೆಯಾಗಿ ನಿನ್ನ ಮಗಳಿಗೆ ಬರ್ಕೊಡೋ ಹಾಗೆ ಮಾಡಿಕೊಂಡೆ. ಹೇಳು ಊರ್ಮಿಳಾ, ನಿನ್ಗಿಷ್ಟು ಸಾಕಾಗಿಲ್ವಾ? ಇನ್ನು ಏನ್ ಬೇಕು ನಿನಗೆ? ಈಗಲಾದ್ರೂ ನಾನು ನನ್ನ ಕಮಲಿ ಜೊತೆ ಮೊದಲಾಗಿರೋದಕ್ಕೆ ಅವಕಾಶ ಮಾಡಿಕೊಡು. ನಾನು ಇನ್ನೇನು ಕೇಳಲ್ಲ ನಿನ್ನನ್ನು. ನಾನು ಮುಂಚಿನಾಗಿ ಅವಳ ಹತ್ರ ನಡ್ಕೋತೀನಿ, ಅವಳಿಗೆ ಏನು ಹೇಳೋದಿಲ್ಲ. ಅವಳ ಹತ್ರ ಬಂದಾಗ ಪ್ರೀತಿಯಿಂದ ಅವಳ ತಲೆ ಸರುತ್ತೀನಿ. ಅಷ್ಟೇ 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 ಮಾತ್ರ ಅವಕಾಶ ಮಾಡಿಕೊಡು ಊರ್ಮಿಳಾ, ದಯವಿಟ್ಟು ಊರ್ಮಿಳಾ, ನಿನ್ನ ಕೈ ಮುಗಿತೀನಿ. ಅಯ್ಯೋ ಅತ್ತೆ, ಏನು ಮಾಡ್ತಿದ್ದೀರಾ ನೀವು? ನೀವು ನನಗೆ ಕೈ ಮುಗಿಯೋದ? ನೀವು ನನಗೆ ತಾಯಿ ಸಮಾನ ಅತ್ತೆ. ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ನೀವು. ಈಗೇನು ನೀವು ಕಮಲಿನ ಮಾತಾಡಿಸ್ಬೇಕು ಅಷ್ಟೇ ತಾನೆ? ಹಾಂ ಹೌದು. ಪಾಪ ಅತ್ತೆ, ಕಮಲಿ ತುಂಬ ನೊಂದಿದ್ದಾಳೆ. ಅವಳಿಗೆ ನೀವು ಪ್ರೀತಿ ತೋರಿಸ್ಬೇಕಲ್ವಾ? ತೋರಿಸಿ. ನಿಜನಾ ಊರ್ಮಿಳಾ? ನೀನು ಹೇಳ್ತಾ ಇರೋದು ನಿಜನಾ? ಹಾಗಿದ್ರೆ ನಾನು ನನ್ನ ಕಮಲಿ ಮೇಲೆ ಪ್ರೀತಿ ತೋರಿಸ್ಬೋದಾ? ಖಂಡಿತ ಅತ್ತೆ, ನೀವು ಕಮಲಿನ ಮಾತಾಡಿಸ್ಬೋದು, ಮುದ್ದು ಮಾಡ್ಬೋದು, ಮುಂಚಿನ ಥರನೇ ಇರ್ಬೋದು. ಆದರೆ ಅಕಸ್ಮಾತ್ ಕಮಲಿಗೇನಾದರೂ ಆದರೆ ಆಮೇಲೆ ನನ್ನನ್ನು ಪ್ರಶ್ನೆ ಮಾಡಬಾರ್ದು. ದೇವ್ರೆ, ನಾನೀಗ ಏನ್ ಮಾಡ್ಲಿ? ಕಮಲಿ ಅವರೇ, ಅಮ್ಮ ಮುಂಬೈಗೆ ಹೋಗ್ತಿದ್ದಾರೆ ಅಂತ ಬೇಜಾರ ನಿಮಗೆ? ಅಥವಾ ಅಜ್ಜಿ ಇವತ್ತು ಮಾತಾಡಿದ ರೀತಿಯಿಂದ ನಿಮ್ಗೆ ಹರ್ಟ್ ಆಯ್ತಾ? ಸರ್, ನಿಮಗೆ ಅಜ್ಜಿ ಕಟುವಾದ ನಡವಳಿಕೆ ಬಗ್ಗೆ ಅಷ್ಟೇ ಗೊತ್ತು. ಆದರೆ ನಗ್ನಗ್ತಾ ಇದ್ದು ನನ್ನ ನಿಮ್ಮನ್ನ ದೂರ ಮಾಡಕ್ ನೋಡ್ತಾ ಇರೋ ಊರ್ಮಿಳಾ ಚಿಕ್ಕಮ್ಮನ ಬಗ್ಗೆ ಗೊತ್ತಿಲ್ವಲ್ಲ ಸರ್? ಅಜ್ಜಿಗೆ ನೀವಂದ್ರೆ ತುಂಬ ಪ್ರೀತಿ ಕಾಳಜಿ ಎಲ್ಲ. ಆದರೆ ಈಗ ಅದೆಲ್ಲ ಹಾಗೆ ಇದೆ ಅಂತ ಅನ್ನಿಸ್ತಿಲ್ಲ ಕಮಲಿ ಅವರೇ. ನಿಮಗೆ ಅಜ್ಜಿ ಆಸ್ತಿಲಿ ಪಾಲು ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅಜ್ಜಿ ಪ್ರೀತಿ ನಿಮಗೆ ಸಿಗ್ತಿಲ್ಲ ಅನ್ನೋ ದುಃಖ ನನಗೆ ಜಾಸ್ತಿ ಇದೆ. ಆದರೆ ನಂಬಿಕೆ ಕಳ್ಕೊಳ್ಳೋದು ಬೇಡ ಕಮಲಿ ಅವರೇ, ಎಲ್ಲ ಸರಿ ಹೋಗುತ್ತೆ. ನೀವೆಷ್ಟು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆ ಆಸ್ತಿ ಎಲ್ಲ ಕೈ ಮೀರಿ ಹೋಗುತ್ತೆ ಅಂತ ಹೇಳಿದಾಗ ನೀವು ಪರವಾಗಿಲ್ಲ ಸರ್, ನಾವು ಕಷ್ಟಪಟ್ಟು ಜೀವನನ ಮತ್ತೆ ಕಟ್ಕೊಳ್ಳೋಣ ಅಂತ ಹೇಳಿದ್ರಿ. ಇದರಲ್ಲೇ ಗೊತ್ತಾಗುತ್ತೆ ನೀವು ಬೇರೆಯವ್ರ ಆಸ್ತಿಗೆ ಆಸೆ ಪಡೋರಲ್ಲ ಅಂತ. ಹೌದು ಸರ್, ನನಗೆ ಮನೆ ಆಸ್ತಿ ಐಶ್ವರ್ಯ ಯಾವುದು ಬೇಡ. ನನಗೆ ನೀವಿದ್ರೆ ಸಾಕು ಸರ್. ನೀವು ನನ್ನ ಜೊತೆಯಾಗಿರ್ಬೇಕು. ನಿಮ್ಮನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಸರ್. ನಿಮ್ಮಿಂದ ನಾನು ದೂರ ಆಗಕ್ಕಿಲ್ಲ. ದೂರ ಆಗಕ್ಕಿಲ್ಲ.
ಆಗಕ್ಕಿಲ್ಲ ಸರ್, ನಾನು ದೂರ ಆಗಕ್ಕಿಲ್ಲ. ಏನ್ ಹೇಳ್ತಾ ಇದೀಯಾ? ಎಸ್ ಅತ್ತೆ, ಈಗ ನೀವೇನಾದ್ರೂ ಅವಳ ಜೊತೆ ಚೆನ್ನಾಗಿದ್ಬಿಟ್ರೆ ಇಷ್ಟು ದಿನ ಅಜ್ಜಿ ನನ್ನ ಹತ್ರ ಯಾಕೆ ಹೀಗಿದ್ರು ಅಂತ ಡೌಟ್ ಬರಲ್ವಾ ಅವಳಿಗೆ? ಕಮಲಿಗೆ ಡೌಟ್ ಬಂದ್ಬಿಟ್ರೆ ನಾವು ಅನ್ಕೊಂಡಿದ್ದು ಯಾವುದೂ ಆಗಲ್ಲ, ಎಲ್ಲ ಬೇರೆ ಥರನೇ ಆಗ್ಬಿಡುತ್ತೆ. ಅದಕ್ಕೆ ನನ್ನ ಉದ್ದೇಶ ಈಡೇರೋವರೆಗೂ ನೀವು ಹೀಗೇ ಇರಬೇಕು ಅತ್ತೆ. ಎಷ್ಟು ದಿನ ನನಗೆ ಈ ಶಿಕ್ಷೆ? ಈ ರೀತಿ ನನ್ನನ್ನು ಅಯ್ಯೋ ಅನ್ಸೋ ಬದಲು ಒಂದೇ ಸಲ ನನ್ನ ಕೊಂದುಬಿಡಿ. ಅಯ್ಯಯ್ಯೋ ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅಕಸ್ಮಾತ್ ನಿಮ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ಪಾಪ ನಿಮ್ಮ ಮೊಮ್ಮಗಳ ಪಾಲಿಗೆ ಯಾರು ಇರ್ತಾರೆ? ಅವಳು ಒಂಟಿ ಆಗ್ಬಿಡ್ತಾಳೆ, ಆಮೇಲೆ ಅವಳು ನಿಮ್ ಜೊತೆನೆ ಬಂದ್ಬಿಡ್ತಾಳೆ. ಹಾ, ಕಮಲಿಗೋಸ್ಕರನಾದ್ರೂ ನೀವು ಇರಬೇಕು ಅತ್ತೆ. ದಯವಿಟ್ಟು ಸಹಾಯ ಮಾತಾಡಬೇಡಿ. ಅವಳಿಗೋಸ್ಕರ ನೀವು ಬದುಕಬೇಕು, ಇರಬೇಕು ನೀವು. ಅಯ್ಯೋ ಅತ್ತೆ, ನೀವು ಈ ಮನೆ ಹಿರಿ ಜೀವ, ನೀವು ಹೀಗೆ ಕಣ್ಣೀರು ಹಾಕ್ಬಿಟ್ರೆ ನಂಗೆಲ್ಲ ಒಳ್ಳೇದಾಗುತ್ತಾ ಹೇಳಿ? ಈ ಮನೆ ಮೊಮ್ಮಕ್ಕಳು ಕಮಲಿ, ಅವಳ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದೀರಲ್ಲ, ನಿಮಗೂ ಒಳ್ಳೇದಾಗತ್ತಾ? ಖಂಡಿತ ಒಳ್ಳೇದಾಗಲ್ಲ. ನಮಗೆ ಏನು ಆಗ್ಬಾರ್ದು ಅಂತ ನಾನೇ ಅವಳಿಗೆ ನೋವು ಕೊಡ್ತಾ ಇದ್ದೀನಿ. ಇದೆಂತ ವಿಚಿತ್ರ ಸ್ಥಿತಿ ನಂದು. ಕಮಲಿ ಅವರೇ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನನ್ನಿಂದ ದೂರ ಆಗೋ ಮಾತು ಯಾಕೆ ಆಡ್ತಿದ್ದೀರಾ? ಏನಾಯ್ತು ಕಮಲಿ ಅವರೇ? ಯಾಕೂ ಅಲ್ಲ ಸರ್, ನಡೀತಿರೋದನ್ನ ನೋಡಿದ್ರೆ ಹೊಸ ಬೇಸರ ಆಯ್ತು ಆಟಯ್ಯ. ಸರ್, ನೀವು ನನ್ನ ಜೊತೆಯಾಗೆ ನನ್ನ ಹತ್ರದಾಗೆ ಇರಬೇಕು ಯಾವಾಗ್ಲೂ. ಇಷ್ಟ ಹತ್ರನಾ ಅಥವಾ ಇಷ್ಟ ಹತ್ರನಾ ಇಲ್ಲ ಇಷ್ಟ ಹತ್ರನಾ? ಕಮಲಿ ಅವರೇ, ನಾನು ಯಾಕೆ ನಿಮ್ಮಿಂದ ದೂರ ಹೋಗಲಿ? ನಾವಿಬ್ರು ಯಾವತ್ತೂ ಹೀಗೆ ಹತ್ತಿರದಲ್ಲಿರ್ತೀವಿ. ಯಾಕೋ ಭಯ ಆಯ್ತೈತೆ ಸರ್. ಊರ್ಮಿಳ ಚಿಕ್ಕಮ್ಮ ಏನ್ ಮಾಡ್ತಾರೋ ಗೊತ್ತಾಯ್ತಾ ಇಲ್ಲ. ನಾನು ಏನ್ ನಿರ್ಧಾರ ತಗೋಬೇಕು ಅರ್ಥ ಆಯ್ತಾ ಇಲ್ಲ. ಎಲ್ಲ ಕಷ್ಟ ಮುಗೀತು ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ನನಗೆ ಎಲ್ಲ ಕಷ್ಟಗಳು ಇನ್ಮ್ಯಾಕ್ ಶುರು ಆಯ್ತೈತೆ ಅನ್ನಿಸ್ತೈತೆ.